ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ಮೇಲೆ ಯಾಕೆ ಯುದ್ಧ ಮಾಡ್ತಿದೆ? ಇರಾನ್ ಪರಮಾಣು ಶಸ್ತ್ರಾಸ್ತ್ರ ತಯಾರಿಸ್ತಿದೆ ಅನ್ನೋ ಕಾರಣ ಒಡ್ಡಿ ದಾಳಿ ಮಾಡ್ತಿರೋದು ಮೇಲ್ನೋಟಕ್ಕೆ ಕಾಣುವ ಸಂಗತಿ. ಆದರೆ ಇರಾನ್ ತನ್ನ ಪರಮಾಣು ಯೋಜನೆಯನ್ನ ಕೈಬಿಡ್ತೇನೆ ಅಂತ ಹಲವಾರು ಬಾರಿ ಹೇಳಿದೆ. ಆದ್ರೂ ಕೂಡ ಇಸ್ರೇಲ್ ಜೊತೆಗೂಡಿ ಅಮೆರಿಕ ಇರಾನ್ ಮೇಲೆ ಎರಗಿದೆ. ಮೇಲ್ನೋಟಕ್ಕೆ ಕಾಣುವ ಮತ್ತೊಂದು ಕಾರಣ ಅಂದ್ರೆ ಇರಾನ್ ಅನೇಕ ಭಯೋತ್ಪಾದಕ ಸಂಘಟನೆಗಳ ಬೆಂಬಲಿಗ ಅನ್ನೋದು. ಅಮೆರಿಕ ಸೇನೆ ಇತ್ತೀಚೆಗಷ್ಟೇ ವೆನೆಜುವೆಲಾದಲ್ಲಿ ಕ್ಷಿಪ್ರವಾಗಿ ಕಾರ್ಯಾಚರಣೆ ನಡೆಸಿ ಅಧ್ಯಕ್ಷರನ್ನೇ ಬದಲಾಯಿಸಿ ಬಿಡ್ತು. ಜನಸಾಮಾನ್ಯರಿಗೆ ಹಾನಿಯಾಗದೆ ನಡೆದ ಆಪರೇಷನ್ ಅದು. ಅದೇ ಮಾದರಿಯಲ್ಲಿ ಕ್ಯೂಬಾ ಮತ್ತು ಇರಾನ್ನಲ್ಲೂ ಅಮೆರಿಕ ಮಾಡ ಹೊರಟಿದೆ. ಇರಾನ್ ಅಧ್ಯಕ್ಷ ಆಯತ್ತುಲ್ಲಾ ಖಮೇನಿ ಅವರನ್ನ ಆರಂಭದಲ್ಲೇ ಕೊಂದು ಹಾಕ್ತು. ಸರ್ವೋಚ್ಚ ನಾಯಕ ಸಾವಿಗೀಡಾದ್ರೆ ಇರಾನ್ ಶರಣಾಗಬಹುದು ಅನ್ನೋ ಅಮೆರಿಕ ಎಣಿಕೆ ತಪ್ಪಾಯಿತು. ಆದರೆ ವೆನೆಜುವೆಲಾ, ಕ್ಯೂಬಾ, ಇರಾನ್ ಈ ಯುದ್ಧದಲ್ಲಿ ಕಾಮನ್ ಫ್ಯಾಕ್ಟರ್ ಹೊಂದಿದೆ. ವೆನೆಜುವೆಲಾ, ಕ್ಯೂಬಾ, ಇರಾನ್ ದೇಶಗಳು ತಮ್ಮ ತೈಲ ಮತ್ತು ಸರಕುಗಳ ರಫ್ತನ್ನ ಅಮೆರಿಕದ ಡಾಲರ್ ಕರೆನ್ಸಿ ಬದಲು ಚೀನಾದ ಯಾನ್ ಕರೆನ್ಸಿಯಲ್ಲಿ ಮಾಡ್ತಾ ಇದ್ವು. ವೆನೆಜುವೆಲಾ ಮತ್ತು ಇರಾನ್ ದೇಶಗಳು ಚೀನಾಗೆ ಕಡಿಮೆ ಬೆಲೆಯಲ್ಲಿ ತೈಲ ಪೂರೈಕೆ ಮಾಡ್ತಾ ಇದ್ವು. ವೆನೆಜುವೆಲಾ ಅಧ್ಯಕ್ಷ ಮಡುರೋ ಡಾಲರ್ ಕರೆನ್ಸಿ ವಹಿವಾಟು ತ್ಯಜಿಸಿ ತಮ್ಮ ದೇಶವನ್ನ ಅಮೆರಿಕದಿಂದ ಸಂಪೂರ್ಣ ಸ್ವತಂತ್ರಗೊಳಿಸುವುದಾಗಿ ಹೇಳ್ತಾ ಇದ್ರು. ಅಮೆರಿಕ ನಿಷೇಧ ಹಾಕಿದಾಗ ಚೀನಾಗೆ ತೈಲವನ್ನ ಮತ್ತಷ್ಟು ಕಡಿಮೆ ಬೆಲೆಗೆ ಮಾರ್ತಾ ಇತ್ತು ವೆನೆಜುವೆಲಾ. ಇರಾನ್ ದೇಶ ಕೂಡ ಚೀನಾದೊಂದಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಯಾನ್ ಕರೆನ್ಸಿಯಲ್ಲೇ ವಹಿವಾಟು ನಡೆಸ್ತಾ ಇದೆ. ಅಮೆರಿಕದ ನಿಷೇಧ ಕ್ರಮವನ್ನ ಬೈಪಾಸ್ ಮಾಡಲು ಇರಾನ್ ದೇಶ ಮಲೇಷ್ಯಾ ಮೂಲಕ ಚೀನಾಗೆ ತೈಲ ಸಾಗಿಸುತ್ತದೆ. ಅಲ್ಲಿ ಯಾನ್ ಕರೆನ್ಸಿ ಬಳಕೆಯಾಗುತ್ತೆ. ಅಮೆರಿಕ ಕಣ್ಣಿಟ್ಟಿರುವ ಕ್ಯೂಬಾ ದೇಶ ಕೂಡ ಚೀನಿ ಕರೆನ್ಸಿಯಲ್ಲಿ ವ್ಯವಹರಿಸುತ್ತೆ. ಹಾಗಾದ್ರೆ ಚೀನಾಗೆ ತೈಲ ದಕ್ಕದಂತೆ ಮಾಡೋದು ಅಮೆರಿಕದ ಷಡ್ಯಂತ್ರನ? ಅಮೆರಿಕ ತೈಲ ಸಂಪನ್ಮೂಲದ ಲಭ್ಯತೆ ಖಾತ್ರಿಪಡಿಸಿಕೊಳ್ಳೋ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಚೀನಾಗೆ ತೈಲ ದಕ್ಕಬಾರದು ಅನ್ನೋ ಉದ್ದೇಶ ಹೊಂದಿದೆ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಪ್ರಬಲ ಕಾರಣ ಯಾನ್ ಕರೆನ್ಸಿ ಬಲಗೊಳ್ತಾ ಇರೋದು. ವಿಶ್ವದಲ್ಲಿ ಸದ್ಯ ಅಮೆರಿಕದ ಡಾಲರ್ ಕರೆನ್ಸಿ ಅತಿ ಪ್ರಬಲವಾದದ್ದು. ಡಿಫಾಲ್ಟ್ ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿದೆ. ಎಲ್ಲ ದೇಶಗಳು ಡಾಲರ್ ಖರೀದಿ ಮಾಡುವುದು ಅನಿವಾರ್ಯ. ಅದನ್ನ ಅಮೆರಿಕದ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅನಿವಾರ್ಯ. ಹೀಗಾಗಿ ಅಮೆರಿಕ ಜಗತ್ತಿನ ದೊಡ್ಡಣ್ಣನಾಗಲು ಡಾಲರ್ ಪ್ರಮುಖ ಕಾರಣ ಅಂತಾರೆ ತಜ್ಞರು. ಈಗ ಡಾಲರ್ಗೆ ಸೆಡ್ಡು ಹೊಡೆಯುವಂತೆ ಚೀನಾದ ಯಾನ್ ಕರೆನ್ಸಿ ಬೆಳೀತಾ ಇರುವುದು ಅಮೆರಿಕವನ್ನ ತಲ್ಲಣಗೊಳಿಸಿರಬಹುದು ಅಂತ ಹೇಳಲಾಗುತ್ತೆ. ಹಾಗಾಗಿ ಯಾನ್ ಕರೆನ್ಸಿಯಲ್ಲಿ ವಹಿವಾಟು ನಡೆಸ್ತಾ ಇರುವ ದೇಶಗಳು ಅಮೆರಿಕದ ಹಿಟ್ ಲಿಸ್ಟ್ನಲ್ಲಿ ಇರಬಹುದಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬ್ರೆಜಿಲ್, ಅರ್ಜೆಂಟೀನಾ, ಇಂಡೋನೇಷ್ಯಾ, ಮಯನ್ಮಾರ್, ಪಾಕಿಸ್ತಾನ ಮೊದಲಾದ ಕೆಲ ದೇಶಗಳು ಚೀನಾದೊಂದಿಗಿನ ವ್ಯವಹಾರವನ್ನ ಯಾನ್ನಲ್ಲಿ ಡೀಲ್ ಮಾಡ್ತವೆ. ಇವುಗಳಲ್ಲೊಂದು ದೇಶ ಅಮೆರಿಕದ ಮುಂದಿನ ಟಾರ್ಗೆಟ್ ಆಗಿರಬಹುದಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇನ್ನು ಅಮೆರಿಕ, ಇರಾನ್, ಇಸ್ರೇಲ್ನ ಈ ಯುದ್ಧ ಜಾಗತಿಕ ಮಟ್ಟದಲ್ಲಿ ಇತರ ದೇಶಗಳಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡಿದೆ. ಇರಾನ್ ಮೇಲೆ ನಡೆಸುತ್ತಿರುವ ಸೇನಾ ಕಾರ್ಯಾಚರಣೆ ಆದಷ್ಟು ಬೇಗನೆ ಕೊನೆಗಾಣಲಿದೆ. ಬಾಲ ಬಿಚ್ಚಿದ್ರೆ ಅಮೆರಿಕ ಇಡೀ ರಾಷ್ಟ್ರವನ್ನೇ ಧೂಳಿಪಟ ಮಾಡುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿದೆ. ಯುದ್ಧ ನಿಲ್ಲಿಸಬೇಕೋ ಬೇಡವೋ ಎಂದು ನಿರ್ಧಾರ ಮಾಡೋದು ಟೆಹರಾನ್. ಅಮೆರಿಕಕ್ಕೆ ಆ ಅಧಿಕಾರ ಇಲ್ಲ ಅಂತ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಹೇಳಿದೆ. ಇರಾನ್ ಮೇಲೆ ಅಮೆರಿಕ ನಡೆಸ್ತಾ ಇರುವ ಸೇನಾ ದಾಳಿಯನ್ನ ವಿಹಾರ ಎಂದು ಕರೆಯಲಾಗ್ತಾ ಇದ್ದು ಇದು ಶೀಘ್ರವೇ ಕೊನೆಗಣಿಸಲಾಗುವುದು ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಮೇಲೆ ನಡೆಸಿದ ದಾಳಿ ತೃಪ್ತಿಕರ ವಿಚಾರ. ಸದ್ಯ ಸಂಘರ್ಷವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಇರಾನ್ ಬಳಿ ನೌಕಾಪಡೆ, ವಾಯುಪಡೆ ಇಲ್ಲ. ಅವರು ಮತ್ತೆ ಬಾಲ ಬಿಚ್ಚಿದ್ರೆ ನಾವು ಇಡೀ ಇರಾನ್ನ ಸರ್ವನಾಶ ಮಾಡ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಹೇಳಿಕೆ ವಿರುದ್ಧ ಇರಾನ್ ಕಿಡಿಕಾರಿದೆ. ಇರಾನ್ ನೆಲ ಎಲ್ಲರಿಗೂ ಸೇರಿದ್ದು, ಯಾರಿಗೂ ಸೇರಿದ್ದಲ್ಲ. ಅಕಸ್ಮಾತ್ ಅಮೆರಿಕ ಯುದ್ಧ ಮುಂದುವರಿಸಿ ಹುಚ್ಚಾಟ ಮೆರೆದ್ರೆ ಇಲ್ಲಿಂದ 1 ಲೀಟರ್ ತೈಲವನ್ನ ಸಾಗಿಸೋದಕ್ಕೆ ಬಿಡೋದಿಲ್ಲ.
ಇನ್ನು ಕೊಲ್ಲಿಯ ಮೂಲಕ ಇಂಧನ ಸಾಗಣೆ ಮುಂದಿನ ದಿನಗಳಲ್ಲಿ ಕಷ್ಟಕರವಾಗಬಹುದು. ಇರಾನ್ ಯುದ್ಧವನ್ನ ಎದುರಿಸುವ ಶಕ್ತಿ ಹೊಂದಿದೆ. ಟೆಹರಾನ್ ಕ್ರೂಸ್ ಕ್ಷಿಪಣಿ, ಡ್ರೋನ್ ದಾಳಿ ನಡೆಸುವ ಹಡಗುಗಳನ್ನು ಹೊಂದಿದೆ. ಕನಿಷ್ಠ 6 ತಿಂಗಳ ಕಾಲ ಯುದ್ಧವನ್ನ ಎದುರಿಸುತ್ತೆ. ಇರಾನ್ ಈ 6 ತಿಂಗಳ ಒಳಗೆ ಯುದ್ಧವನ್ನ ಎದುರಿಸಲು ಬೇಕಾಗುವ ಹೊಸ ತಂತ್ರಗಳನ್ನು ಪರಿಚಯಿಸುತ್ತೆ. ಹೆಚ್ಚು ಸುಧಾರಿತ ಕ್ಷಿಪಣಿಗಳನ್ನ ಅಖಾಡಕ್ಕೆ ಇಳಿಸಲು ಸಿದ್ಧತೆ ಮಾಡಿಕೊಳ್ಳುತ್ತೆ ಅಂತ ಇರಾನ್ ಹೇಳಿದೆ.